ಧನುಸು ರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯವನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಧನುಸು ರಾಶಿಯವರಿಗೆ 6ರಿಂದ 3ಕ್ಕೆ ಅಂದರೆ ಗುರು 5ರಿಂದ 6ಕ್ಕೆ ಹೋಗ್ತಾ ಇದ್ದಾರೆ. ಶನಿ 3ರಲ್ಲಿರ್ತಾರೆ. ಶನಿ 3ರಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗುತ್ತೆ. ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಕೊಳ್ತಕ್ಕಂಥದ್ದು. ಈ ರಾಶಿಯವರಿಗೆ ಸ್ವಲ್ಪ ನಿದ್ರಾಹೀನತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿದ್ರಾಹೀನತೆ ಬಿಟ್ಟರೆ ಬೇರೆ ಏನು ಅಂತ ತೊಂದರೆಗಳು ಕೂಡ ಇರೋದಿಲ್ಲ. ಧನುಸು ರಾಶಿಯವರಿಗೆ ಒಂಚೂರು ಮೈಕೈ ನೋವಾಗ್ತಕ್ಕಂಥದ್ದು, ಸೋಂಬೇರಿತನ, ಕೆಲಸ ಕಾರ್ಯಗಳಲ್ಲಿ ಲೇಟಾಗಿ ಸ್ವಲ್ಪ ನಿದ್ರಾಹೀನತೆ, ನಿದ್ರೇನೇ ಬರಲ್ಲ, ಆ ಥರದ ಒಂದು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಹಾಗೆ ಅತಿಸಾರ, ದೇಹದಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹೋಗ್ತಕ್ಕಂಥ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ಮತ್ತು ಒಂದು ಸ್ವಲ್ಪ ಉದಾಸೀನತೆ ಕೂಡ ಹೇಳ್ಬೋದು ನಾವು. ಹಲ್ಲು ನೋವು ಬರ್ತಕ್ಕಂಥ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗೆ ಇರುತ್ತೆ. ಹಲ್ಲು ನೋವು ಬರ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ಒಂಚೂರು ಜ್ವರದಿಂದ ಬಳಲ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು 2024ರಲ್ಲಿ ಸಣ್ಣ ಪುಟ್ಟ ಜ್ವರದ ತೊಂದರೆ ಕೂಡ ಬರುತ್ತೆ. ಆದರೆ 3ರ ಶನಿ ಆಗ್ಬೋದು, ಹಾಗೆ 6ರಲ್ಲಿರ್ತಕ್ಕಂಥ ಒಂದು ರವಿಯ ಗುರು ಆಗ್ಬೋದು. ಆದರೂ 4 ಮತ್ತು 6ರ ಒಂದು ಪ್ರಭಾವವನ್ನು ನಾವು ಇಲ್ಲಿ ನೋಡೋಕೆ ಹೋದಾಗ ಅಂತಹ ಒಂದು ಮೇಜರ್ ತೊಂದರೆಗಳು ಕೂಡ ಇವರಿಗೆ ಆಗೋದಿಲ್ಲ. ಹಳದಿ ಬಟ್ಟೆ ಆಗ್ಬೋದು, ಚಿತ್ರಾನ್ನ ಆಗ್ಬೋದು, ಹಾಗೆಯೇ ಶ್ರೀಗಂಧವನ್ನು ಪ್ರತಿನಿತ್ಯ ಧರಿಸ್ಕೊಳ್ಳಿ. ಅಟ್ಲೀಸ್ಟ್ ಏನೋ ಒಂದು ತಿಲಕವನ್ನು, ಅದು ಬಿಳಿಯದಾದ ತಿಲಕ ಆಗ್ಬೋದು, ಚಂದನ ಆಗ್ಬೋದು, ಶ್ರೀಗಂಧ ಆಗ್ಬೋದು, ಅದನ್ನು ಧರಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭದ ಫಲಗಳು ಸಿಕ್ಕಿ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯವೂ ಸಹ ಓಂ ದಾಮೋದರಾಯ ನಮಃ, ಓಂ ದಾಮೋದರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಗುರುವಾರ ಗುರುಗಳ ದರ್ಶನ, ದಕ್ಷಿಣಾಮೂರ್ತಿಯ ದರ್ಶನ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಕಡಲೆ ತೊಗೊಂಡೋಗಿ ಗುರುವಾರ 54 ಆಗ್ಬೋದು, 21 ಆಗ್ಬೋದು, 108 ಕಡಲೆಯನ್ನು, ನೆನೆಸಿದ ಕಡಲೆಯನ್ನು ಹಾರವಾಗಿ ಆಗ್ಬೋದು, ಹಾಗೆ ತೊಗೊಂಡೋಗಿ ಕೊಟ್ಟರೂ ಚಿಂತೆ ಇಲ್ಲ. ದಕ್ಷಿಣಾಮೂರ್ತಿ ದರ್ಶನ ಮಾಡ್ಕೊಳ್ಬೇಕು. ಚಿತ್ರಾನ್ನವನ್ನು ದಾನ ಕೊಡಲಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ 2024ರಲ್ಲಿ ಧನುರಾಶಿಯವರಿಗಿರುತ್ತೆ.